ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತರುತ್ತಾ ನಾಗೇಂದ್ರ ಅವರ ಕೇಸ್. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಾ ಬಿ ನಾಗೇಂದ್ರ ಅವರು? ಸಚಿವ ನಾಗೇಂದ್ರ ವಾಲ್ಮೀಕಿ ಹಗರಣ ಕೇಸ್ಗೆ ಸಿಬಿಐ ಎಂಟ್ರಿ ಕೊಡ್ತಾ ಇದೆ. ಸಿಬಿಐನಿಂದ ವಿಚಾರಣೆಗೆ ಲೋಕಭವನಕ್ಕೆ ಮನವಿಯನ್ನ ಮಾಡಲಾಗಿದೆ. ಗವರ್ನರ್ಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಸಿಬಿಐ ಕೇಳಿದೆ. ಹೀಗಾಗಿ ಸಚಿವ ಬಿ ನಾಗೇಂದ್ರಗೆ ಮತ್ತೆ ಟೆನ್ಷನ್ ಶುರುವಾಯಿತು. ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತರುತ್ತಾ ನಾಗೇಂದ್ರ ಅವರ ಕೇಸ್. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಾ ನಾಗೇಂದ್ರ ಅವರು? ಸಚಿವ ನಾಗೇಂದ್ರ ವಾಲ್ಮೀಕಿ ಹಗರಣ ಕೇಸ್ಗೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಭವನಕ್ಕೆ ಮನವಿಯನ್ನ ಮಾಡಲಾಗಿದೆ. ಗವರ್ನರ್ಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಸಿಬಿಐ ಕೇಳಿದೆ. ಹೀಗಾಗಿ ಸಚಿವ ಬಿ ನಾಗೇಂದ್ರ ಅವರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಗವರ್ನರ್ ಇಂದ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಕ್ಕರೆ ಅಲ್ಲಿಗೆ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರೋದು ಗ್ಯಾರಂಟಿ. ಗವರ್ನರ್ ಗೆಹ್ಲೋಟ್ ನಿರ್ಧಾರದತ್ತ ಪ್ರತಿಪಕ್ಷಗಳ ಚಿತ್ತ ನೆಟ್ಟಿದ್ದಾವೆ. ಅನುಮತಿ ಏನಾದರೂ ಸಿಕ್ಕಿದ್ರೆ ಅಲ್ಲಿಗೆ ಇಷ್ಟು ದಿನಗಳಿಂದ ಬಿಜೆಪಿ ಮತ್ತೆ ಜೆಡಿಎಸ್ ಮಾಡ್ತಾ ಇರುವಂತಹ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗುತ್ತೆ. ಇದೇ ವಿಚಾರವನ್ನ ಇಟ್ಕೊಂಡು ಸೋಮವಾರದಿಂದ ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ವಿಪಕ್ಷಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಆಲ್ರೆಡಿ ಕಲಾಪ ಆರಂಭ ಆದ ಮೊದಲ ದಿನದಿಂದಲೂ ಕೂಡ ಇದೇ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು. ಸರ್ಕಾರ ಸಚಿವ ನಾಗೇಂದ್ರ ಅವರನ್ನ ವಜಾಗೊಳಿಸಬೇಕು, ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ದೋಸ್ತಿ ನಾಯಕರು ಪಟ್ಟು ಹಿಡಿದು ಪ್ರತಿದಿನ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸಿಬಿಐ ಎಂಟ್ರಿ ಕೊಟ್ಟಿರುವಂತ ವಿಚಾರವನ್ನೇ ಮುಂದಿಟ್ಕೊಂಡು ಸೋಮವಾರದಿಂದ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸದನದ ಒಳಗೆ ಹೊರಗೆ ವಿಪಕ್ಷಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾವೆ.